ಬೆಂಗಳೂರಿನಲ್ಲಿ ನಡೆದ ಕ್ರೈಸ್ತ ಧರ್ಮಗುರು ಕೆಎ ಪಾಲ್ ಸುದ್ದಿಗೋಷ್ಠಿಯಲ್ಲಿ ಗಲಾಟೆ ನಡೆದಿದೆ. ಸುದ್ದಿಗೋಷ್ಠಿಯಲ್ಲಿ ಪಾಲ್ ಎನ್ಡಿಎಗೆ ಮತ ಚಲಾಯಿಸುವಂತೆ ಹೇಳಿದ್ದಾರೆ. ಇದನ್ನು ಮಾಧ್ಯಮದವರು ಪ್ರಶ್ನಿಸಿದ್ದಾರೆ. ಆಗ ಮಾಧ್ಯಮದವರ ವಿರುದ್ಧ ಹೆಗಡೆ ನಗರ ಚರ್ಚಿನ ಪಾದ್ರಿ ಸೆಬಾಸ್ಟಿಯನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಗಲಾಟೆ ಶುರುವಾಗಿದೆ. Who are you to ask? Just take the note and go. That's all. Just take the note and go. No, sir. You illa sir. Idu nammi. This is our kit. This is not his kit. And take the decision right to the court. ಇದರ ಧರ್ಮ ಪ್ರಚಾರ ಏನಿದ್ದು ಹೇಳಿಲ್ಲ. ಇದರ ಬೆಸ್ಟ್ ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾನೆ. ಈ ಬಗ್ಗೆ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವೀರೇಂದ್ರದಿಂದ. ವೀರೇಂದ್ರ, ಧರ್ಮ ಪ್ರಚಾರವಾಗಿ ಧರ್ಮಗುರುಗಳು ಧರ್ಮ ಪ್ರಚಾರ ಮಾಡಬೇಕಾಗಿತ್ತು, ಅದರಲ್ಲಿ ಪ್ರೆಸ್ ಮೀಟ್ನಲ್ಲಿ ಮತ ಪ್ರಚಾರ ಮಾಡ್ತಾ ಇದ್ರು. ಸೊ ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಗುರುಪ್ರಸಾದ್ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕರೆದದ್ದು. ಅದು ಬಿಜೆಪಿ ಪ್ರಧಾನ ಕಚೇರಿಯಿಂದಲೇ ನಮಗೆ ಮಾಹಿತಿ ಬಂದಿತ್ತು. ಏನಂದ್ರೆ 12 ಗಂಟೆ ಸುಮಾರಿಗೆ ಧರ್ಮ ಪ್ರಚಾರಕ ಕೆ ಪೌಲ್ ಅವರು ಬಿಜೆಪಿಯ ಪರವಾಗಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸೋರಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿತ್ತು. ಅವರಿಂದ ಒಂದು ಸುದ್ದಿಗೋಷ್ಠಿ ಇರುತ್ತೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಬಂದು ನೋಡಿದಾಗ ವಾತಾವರಣ ಭಿನ್ನವಾಗಿತ್ತು. ಸುಮಾರು 100ಕ್ಕೂ ಹೆಚ್ಚು ಮಂದಿ ಅಲ್ಲಿ ನೆರೆದಿದ್ರು. ಅವ್ರನ್ನ ಉದ್ದೇಶಿಸಿ ಕೆ ಪೌಲ್ ಅವರು ಬಂದ ಕೂಡಲೇ ಕ್ರೈಸ್ತನ ಆಜ್ಞೆ ನನಗೆ ಆಗಿದೆ ಅನ್ನುವಂತ ಒಂದು ಪ್ರಾರ್ಥನೆ ಹೆಸರಲ್ಲಿ ಕ್ರೈಸ್ತನ ಆಜ್ಞೆ ಆಗಿದೆ, ಕ್ರೈಸ್ತ ಆದೇಶ ನೀಡಿದ್ದಾನೆ, ಎನ್ಡಿಎಗೆ ಮತ ನೀಡಬೇಕು ಅನ್ನುವಂತ ಒಂದು ಆದೇಶ ಆಗಿದೆ, ಈ ರೀತಿಯ ಒಂದು ವಿಚಾರಗಳನ್ನ ಹೇಳ್ತಾ ಹೋದ್ರು. ಅಂದ್ರೆ ಏನು ಪ್ರಾರ್ಥನೆಯ ಹೆಸರಿನಲ್ಲಿ ಈ ರೀತಿಯ ಕೆಲವು ಗೈಡೆನ್ಸ್ ನ ಅಥವಾ ಕ್ರೈಸ್ತನ ಆದೇಶ ಆಜ್ಞೆ ಅನ್ನುವ ಹೆಸರಲ್ಲಿ ಒಂದಷ್ಟು ಮಾಹಿತಿಗಳನ್ನ ಅವ್ರು ಹೇಳ್ತಾ ಹೋದ್ರು ಅನ್ನುವಂಥದ್ದು. ಅದು ಸುದ್ದಿಗೋಷ್ಠಿ ಹೆಸರಲ್ಲಿ ಇದನ್ನು ಮಾಡ್ತಾ ಹೋದಾಗ ಸಹಜವಾಗಿ ಪತ್ರಕರ್ತರು ಪ್ರಶ್ನೆಯನ್ನ ಕೇಳಿದ್ರು. ಇದು ಈ ರೀತಿ ಸುದ್ದಿಗೋಷ್ಠಿ ಹೆಸರಲ್ಲಿ ನೀವು ಕ್ರೈಸ್ತನಿಂದ ಆಜ್ಞೆ ಆಗಿದೆ, ಎನ್ಡಿಎಗೆ ಮತ ನೀಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದಾಗ ಇದು ನೀತಿ ಸಂಹಿತೆ ಇದೆ ಅನ್ನೋದು ನಿಮ್ಮ ಗಮನದಲ್ಲಿ ಇದೆ ಅಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದಾಗ ಹೆಗಡೆ ನಗರದ ಚರ್ಚ್ನ ಪಾದ್ರಿ ಆಗಿರುವಂತಹ ಸಬಾಸ್ಟಿನ್ ಎನ್ನುವರು ಮಾಧ್ಯಮದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಮಾಧ್ಯಮದವರ ಮೇಲೆ ನುಗ್ಗಿ ಬಂದ್ರು ಅನ್ನುವಂಥದ್ದು, ತೀವ್ರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿ ನೀವ್ಯಾರು ಕೇಳಲಿಕ್ಕೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮೈ ಮೇಲೆ ಬಂದ್ರು ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಸಬಾಸ್ಟಿನ್ ನಿಂತು ಪ್ರಶ್ನೆ ಕೇಳಿದಾಗ ನೀವ್ಯಾರು ಈ ರೀತಿ ಮಾಡ್ಲಿಕ್ಕೆ ಚುನಾವಣಾ ನೀತಿ ಸಂಹಿತೆ ಅನ್ನುವಂಥದ್ದು ಇದೆ ಅನ್ನುವಂಥದ್ದೆಲ್ಲ ಗಮನಕ್ಕೆ ತಂದಾಗ ಒಂದಷ್ಟು ಗೊಂದಲದ ವಾತಾವರಣ ಅಲ್ಲಿ ನಿರ್ಮಾಣ ಆಯ್ತು ಗುರುಪ್ರಸಾದ್. ಈಗ ಬಹುಶಃ ಪೊಲೀಸರಿಗೆ ಮಾಹಿತಿ ಹೋಗಿದೆ. ಇನ್ನೂ ಕೂಡ ಈ ಒಂದು ಖಾಸಗಿ ಹೋಟೆಲ್ ನಲ್ಲಿ ಸಬಾಸ್ಟಿನ್ ಶೌಚಾಲಯದಲ್ಲಿ ಅಡಿಗೆ ಕುಳಿತಿದ್ದಾರೆ. ಓಕೆ, ಥ್ಯಾಂಕ್ ಯು ವೀರೇಂದ್ರ ತಮ್ಮೆಲ್ಲ ಮಾಹಿತಿಗೆ. Just take the note and go. No, sir. You illa sir. Idu nammi. This is our kit. This is not his kit. And take the decision right to the court.